ಫ್ರೆಂಡ್ಸ್, ನಿಮ್ಮ ಮೊಬೈಲ್ನ ಹೋಮ್ ಸ್ಕ್ರೀನಲ್ಲಿ ಆ್ಯಡ್ಸ್ ಬರ್ತಿದೆಯಾ? ಅಥವಾ ನಿಮ್ಮ ಮೊಬೈಲ್ನ ನೋಟಿಫಿಕೇಷನ್ ಬಾರ್ನಲ್ಲಿ ಆ್ಯಡ್ಸ್ ಬರ್ತಿದೆಯಾ? ಅಥವಾ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಆ್ಯಡ್ಸ್ ಬರ್ತಿದೆಯಾ? ಅಥವಾ ಮೊಬೈಲನ್ನು ಈ ರೀತಿ ಸ್ಕ್ರಾಲ್ ಡೌನ್ ಮಾಡಿದಾಗ ಅಥವಾ ಮೊಬೈಲನ್ನು ಸ್ಕ್ರೀನ್ ಆಫ್ ಮಾಡಿ ಸ್ಕ್ರೀನ್ ಆನ್ ಮಾಡ್ತಿದ್ದಾಗ ಆ್ಯಡ್ಸ್ ಬರ್ತಿದ್ರೆ, ಆ್ಯಡ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ನಿಮ್ಮ ಮೊಬೈಲಲ್ಲಿ ಫುಲ್ ಸ್ಕ್ರೀನಲ್ಲಿ ಆ್ಯಡ್ಸ್ ಬರುತ್ತೆ, ಇಲ್ಲ ನೋಟಿಫಿಕೇಷನ್ ಬಾರಲ್ಲಿ ಇಲ್ಲಿ ಆ್ಯಡ್ಸ್ ಬರುತ್ತೆ, ಇಲ್ಲ ಅಂತೇಳಿದ್ರೆ ನಿಮಗೆ ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ಅಪ್ಲಿಕೇಶನ್ ಒಳಗಡೆ ಆ್ಯಡ್ಸ್ ಬರುತ್ತೆ. ಸೊ ಈ ಎಲ್ಲ ರೀತಿಯಂಥ ಆ್ಯಡ್ಸನ್ನು ನಿಮಗೆ ಕೇವಲ 3 ಸೆಟ್ಟಿಂಗ್ ಮಾಡೋ ಮೂಲಕ ಅದನ್ನು ಆಫ್ ಮಾಡ್ಕೋಬೋದು. ಗೈಸ್, ಇದು ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ನಾನು ನನ್ನ ಮೊಬೈಲಲ್ಲಿ ಚೆಕ್ ಮಾಡಿದ್ದೀನಿ. ಗೈಸ್, ನೀವು ಚೆಕ್ ಮಾಡ್ಕೋಬೋದು, ನನ್ನ ಮೊಬೈಲಲ್ಲಿ ಎಲ್ಲಿ ಕೂಡ ಆ್ಯಡ್ಸ್ ಬರ್ತಿಲ್ಲ. ಸೊ ಗೈಸ್, ನಿಮ್ಮ ಮೊಬೈಲಲ್ಲಿ ಕೂಡ ಆ್ಯಡ್ಸ್ ಈ ರೀತಿ ನೋಡ್ಬೋದು. ನಾನು ಎಲ್ಲಿ ಬೇಕು ನೀವು ಚೆಕ್ ಮಾಡ್ಕೊಳ್ಳಿ, ಯಾವುದೇ ಬೇಕಿದ್ರೆ ಓಪನ್ ಮಾಡಿದ್ರು ಕೂಡ ಎಲ್ಲಿ ಕೂಡ ಯಾವುದೇ ರೀತಿಯಂಥ ಆ್ಯಡ್ಸ್ ಬರಲ್ಲ. ಗೈಸ್, ನಿಮ್ಮ ಮೊಬೈಲಲ್ಲಿ ಕೂಡ ಆ್ಯಡ್ಸ್ ಬರಬಾರ್ದಂದ್ರೆ ಈ 3 ಸೆಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. 2025ರಲ್ಲಿ ಲೇಟೆಸ್ಟಾಗಿ ಬಂದಿರುವಂಥ ಈ 3 ಸೆಟ್ಟಿಂಗನ್ನು ನೀವು ಮಾಡಿದ್ದೆ ಹೋದಾದರೆ ನಿಮ್ಮ ಮೊಬೈಲಲ್ಲಿ ಎಲ್ಲಿ ಕೂಡ ಆ್ಯಡ್ಸ್ ಬರಲ್ಲ. ಗೈಸ್, ಮೊದಲನೇದಾಗಿ ನಿಮಗೆ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ನಿಮಗೆ 3 ಸೆಟ್ಟಿಂಗ್ ಅಂತ ತಿಳಿಸ್ಕೊಡ್ತೀನಿ. 3 ಸೆಟ್ಟಿಂಗ್ ಮಾಡಿದರೆ ಮಾತ್ರ ಇದು ವರ್ಕ್ ಆಗುವಂಥದ್ದು. ಮೊದಲಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಸೆಟ್ಟಿಂಗ್ ಎಲ್ಲ ಫೋನಲ್ಲಿ ನಿಮಗೆ ಸೇಮ್ ಸೆಟ್ಟಿಂಗ್ ಸಿಗುತ್ತೆ. ಇಲ್ಲಿ ಸರ್ಚ್ ಬಾರಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ DNS ಅಂತ. ಗೈಸ್, ಇಲ್ಲಿ DNS ಅಂತ ಸರ್ಚ್ ಮಾಡಿದರೆ DN ಅಂತ ಸರ್ಚ್ ಮಾಡ್ಕೊಳ್ಳಿ, ಆವಾಗೂ ಬರುತ್ತೆ. ಇಲ್ಲಾಂದರೆ DNS ಅಂತ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ. ಗೈಸ್ ನೋಡ್ಬೋದು, ಇವಾಗ ನಿಮಗೆ ಇಲ್ಲಿ ಪ್ರೈವೇಟ್ DNS ಅಂತ ಬರುತ್ತೆ. ಗೈಸ್, ಇಲ್ಲಿ ನೀವು ಚೇಂಜ್ ಮಾಡಬೇಕಾಗಿರೋದು ಮೊದಲನೇ ಸೆಟ್ಟಿಂಗಲ್ಲಿ. ಇದಾದ ನಂತರ ನಿಮಗೆ 2 ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಗೈಸ್, ಇಲ್ಲಿ 3 ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಿ, ಖಂಡಿತವಾಗಿ ನಿಮ್ಮ ಫೋನಲ್ಲಿ ವರ್ಕ್ ಆಗಲ್ಲ. ಸೊ ಒಂದು ಸೆಟ್ಟಿಂಗ್ ಮಾಡಿ ಆಮೇಲೆ ವರ್ಕ್ ಆಗಿಲ್ಲ ಅಂತ ಕಮೆಂಟ್ ಮಾಡ್ಕೊಬಿಡಿ. 3 ಮಾಡಿ ಆಮೇಲೆ ಮತ್ತೆ ನೀವು ಸ್ಟಿಲ್ ನಿಮಗೆ ಆ್ಯಡ್ಸ್ ಬಂದರೆ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅಲ್ಲಿ ತನಕ ಕಮೆಂಟ್ ಮಾಡಬೇಡಿ, ಯಾಕಂದರೆ ನಾನು ಪ್ರಾಕ್ಟಿಕಲಾಗಿ ಚೆಕ್ ಮಾಡಿ ನೋಡಿದ್ದೀನಿ. ನನ್ನ ಫೋನಲ್ಲಿ ಯಾವುದು ಆ್ಯಡ್ಸ್ ಬರ್ತಿಲ್ಲ ಅಂದರೆ ನಾನು ಈ ಸೆಟ್ಟಿಂಗನ್ನು ನಾನು ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಏನು ಮಾಡಿದ್ದೀನಿ, ನೀವು ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲೇದಾಗಿ ನಾನು ನಿಮಗೆ ಎಲ್ಲ ಸೆಟ್ಟಿಂಗನ್ನು ನಿಮಗೆ ಆಫ್ ಮಾಡಿದ್ದೀನಿ. ಇವಾಗ ಲೈವ್ ಆಗಿ ನಿಮಗೆ ಆನ್ ಮಾಡಿ ತೋರಿಸ್ಕೊಡ್ತೀನಿ. ಗೈಸ್, ಅದಕ್ಕೂ ಮೊದಲು ಸ್ಮಾಲ್ ರಿಕ್ವೆಸ್ಟು, ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಯಾಕಂದರೆ ಗೈಸ್, ಇದೇ ರೀತಿಯಂಥ ಯುನಿಕ್ ಆದ ಸೆಟ್ಟಿಂಗನ್ನು ಸರ್ಚ್ ಮಾಡಿ ಅದನ್ನ ಪ್ರಾಕ್ಟಿಕಲಾಗಿ ಟೆಸ್ಟ್ ಮಾಡಿ ನಿಮಗೆ ವಿಡಿಯೋ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಒಂದು ಲೈಕ್ ಮಾಡಿದರೆ ನಮಗೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಮೋಟಿವೇಷನ್ ಸಿಗುತ್ತೆ. ಜೊತೆಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಯಾಕಂದರೆ ತುಂಬ ಮಂದಿ ಫೋನ್ಗಳಲ್ಲಿ ಇದೇ ರೀತಿಯ ಸಮಸ್ಯೆ ಇರುತ್ತೆ, ಅವರಿಗೆ ಪದೇ ಆ್ಯಡ್ಸ್ ಬರ್ತಾ ಇರುತ್ತೆ, ಕಿರಿಕಿರಿ ಆಗ್ತಿರುತ್ತೆ. ಸೊ ಆವಾಗ ಆ್ಯಡ್ಸನ್ನು ರಿಮೂವ್ ಮಾಡೋದು ಯಾರಿಂದ ಅವರು ಸರ್ಚ್ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಸೊ ಅವ್ರಿಗೆ ನೀವು ಶೇರ್ ಮಾಡಿದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂನಿಕ್ ಆದ ವೀಡಿಯೋ ಮಾಡಿದಾಗ ನಿಮಗೆ ಯೂನಿಕ್ ಟ್ರಿಕ್ ಬಗ್ಗೆ ವೀಡಿಯೋ ಮಾಡಿದಾಗ ಮೊದಲಿಗೆ ಬಂದು ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅಂದರೆ ಯೂಸ್ಫುಲ್ ಅನಿಸಿದರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಯಾವ ಫೋನನ್ನು ಯೂಸ್ ಮಾಡ್ತೀರಿ, ನಿಮ್ಮ ಮೊಬೈಲ್ನ ನೇಮನ್ನು ಕೂಡ ಕಮೆಂಟ್ ಮಾಡಿ. ಗೈಸ್, ಮೊದಲಾಗಿ ನಿಮಗೆ ಇಲ್ಲಿ ಪ್ರೈವೇಟ್ DNS ನೋಡ್ಬೋದು ಸೆಟ್ಟಿಂಗಲ್ಲಿ. ಸೊ ಸಿಕ್ಕಿಲ್ಲ ಅಂದರೆ ಸರ್ಚ್ ಬಾರಲ್ಲಿ DNS ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಇಲ್ಲಿ ಪ್ರೈವೇಟ್ DNS ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಗೈಸ್, ಕ್ಲಿಕ್ ಮಾಡಿದಾಗ ನಿಮ್ದು ಇಲ್ಲಿ ಆಟೋ ಅಂತ ಇರುತ್ತೆ, ನೋಡ್ಬೋದು ಇಲ್ಲಿ ಆಟೋ ಅಂತ ಇರುತ್ತೆ. ಈ ಆಟೋನ ನೀವು ಚೇಂಜ್ ಮಾಡಬೇಕಾಗುತ್ತೆ. ಸ್ಪೆಸಿಫೈಡ್ DNSಗೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಮಾಡಬೇಕು ತಿಳಿಸ್ಕೊಡ್ತೀನಿ. ಗೈಸ್, 3 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಜೊತೆಗೆ ವಿಡಿಯೋನ ಕೊನೆ ತನಕ ನೋಡಿದ್ರೆ ಒಂದು ಬೋನಸ್ ಟಿಪ್ಸ್ ಅಂತ ತಿಳಿಸ್ಕೊಡ್ತೀನಿ, ಅದು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ. ಗೈಸ್, ಇಲ್ಲಿ ಸ್ಪೆಸಿಫೈಡ್ DNS ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ನಂತರ ನಿಮಗೆ ಇಲ್ಲಿ DNS ಅಡ್ರೆಸ್ ಬರುತ್ತೆ. ಇಲ್ಲಿ ನಿಮ್ಮದು 0 ಇರುತ್ತೆ, ನೋಡ್ಬೋದು. ಈ ರೀತಿಯಾಗಿ ನಿಮ್ಗೆ ಬ್ಲ್ಯಾಂಕ್ ಇರುತ್ತೆ. ನಾನು ಆಲ್ರೆಡಿ ಆ್ಯಡ್ ಮಾಡಿದ್ರಿಂದ ಬರುತ್ತೆ. ಗೈಸ್, ಇಲ್ಲಿ ಸ್ಪೆಸಿಫೈಡ್ DNSಲ್ಲಿ ನೀವು ಇಲ್ಲಿ ನಾನು ಏನು ಟೈಪ್ ಮಾಡಿದ್ದೀನಿ ಈ ರೀತಿಯಾಗಿ ಇದನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೋಡ್ಬೋದು, DNS ಅಡ್ರೆಸ್ಸಲ್ಲಿ DNS ADGUARD.com ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿ ನಂತರ ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಇವಾಗ ನಿಮ್ಮದು ಇಲ್ಲಿ ಸ್ಪೆಸಿಫೈಡ್ DNS ಆಗುತ್ತೆ. ಇಲ್ಲಿ ತನಕ ನಿಮ್ಮದು ಆಟೋ DNS ಇತ್ತು. ಗೈಸ್, ಇವಾಗ ನಿಮಗೆ ಸ್ಪೆಸಿಫೈಡ್ DNS ಆಗುತ್ತೆ. ಗೈಸ್, ಇದು ಮಾಡಿದ ನಂತರ ಇದು ನಿಮ್ಮದು ಒಂದೇ ಸೆಟ್ಟಿಂಗು ಇಂಪಾರ್ಟೆಂಟಾಗಿ ಪ್ರತಿಯೊಬ್ಬರು ಮಾಡ್ಕೋಬೇಕಾಗುತ್ತೆ. ಈ ಸೆಟ್ಟಿಂಗ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಮೊಬೈಲಲ್ಲಿ ಏನೆಲ್ಲ ಥರ್ಡ್ ಪಾರ್ಟಿ ಆ್ಯಡ್ಸ್ ಜನರೇಟ್ ಆಗ್ತಿರುತ್ತೆ ಅದನ್ನು ಇದು ಸ್ಟಾಪ್ ಮಾಡುತ್ತೆ. ಏನಕ್ಕೆ ಆ್ಯಡ್ ಕಾರ್ಡು. ಗೈಸ್, ಇದಾದ ನಂತರ ಈ ಒಂದು ಸೆಟ್ಟಿಂಗ್ ಆದ ನಂತರ ಇನ್ನು ನೀವು 2 ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ 2 ಸೆಟ್ಟಿಂಗ್ ಆದ ನಂತರ ನಿಮ್ಮೊಂದು ಬೋನಸ್ ಟಿಪ್ಸ್ ತಿಳಿಸ್ಕೊಡ್ತೀನಿ, ಅದು ಕೂಡ ಇಂಪಾರ್ಟೆಂಟು. ಗೈಸ್, ಇನ್ನು 2ನೇ ಸೆಟ್ಟಿಂಗಲ್ಲಿ ನಿಮಗೆ ಇಮೇಲಲ್ಲಿ ನಿಮಗೆ ಪದೇ ಆ್ಯಡ್ಸ್ ಬರ್ತಿರುತ್ತಲ್ವ. ಕೆಲವೊಂದು ಇಮೇಲಿಗೆ ನೀವು ವೆಬ್ಸೈಟಿಗೆ ಸಬ್ಸ್ಕ್ರೈಬ್ ಆಗಿರ್ತೀರಿ. ಸೊ ಅವ್ರು ಏನು ಮಾಡ್ತಾರೆ, ನಿಮಗೆ ಪದೇ ಇಮೇಲನ್ನು ಕಳಿಸ್ತಿರ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ಆ್ಯಡ್ಸನ್ನು ಜನರೇಟ್ ಮಾಡ್ತಿರ್ತಾರೆ ನಿಮ್ಮ ಫೋನ್ಗಳಲ್ಲಿ. ಅದನ್ನು ನೀವು ಸ್ಟಾಪ್ ಮಾಡಬೇಕು. ಅದನ್ನು ಸ್ಟಾಪ್ ಮಾಡಬೇಕಂದ್ರೆ ಮತ್ತೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಜಿಮೇಲನ್ನು ನೀವು ಓಪನ್ ಮಾಡ್ಕೊಳ್ಳಿ, ಜಿಮೇಲ್ ಅಪ್ಲಿಕೇಶನು. ಗೈಸ್, ಜಿಮೇಲ್ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಸರ್ಚ್ ಬಾರಲ್ಲಿ ನೀವು ಮಾಡಬೇಕಾಗಿರೋದು ಇಲ್ಲಿ ಒಂದು ಟೈಪ್ ಮಾಡಬೇಕಾಗುತ್ತೆ. ಗೈಸ್, ಇಲ್ಲಿ ಅನ್ಸಬ್ಸ್ಕ್ರೈಬ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಅನ್ಸಬ್ಸ್ಕ್ರೈಬ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡ್ತಿದ್ದೀನಿ. ನಿಮಗೆ ಇಲ್ಲಿ ಕೆಲವೊಂದು ವೆಬ್ಸೈಟ್ಗಳು ಬರುತ್ತೆ, ನೋಡ್ಬೋದು. ಇಲ್ಲಿ ಮೇಲ್ ಬಂದಿದೆ. ಗೈಸ್, ಇದು ನಿಮಗೆ ಏನಕ್ಕೆ ಈ ಮೇಲ್ ಬಂದಿದೆ ಅಂತ ಹೇಳಿದರೆ, ಈ ವೆಬ್ಸೈಟಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮ ಜಿಮೇಲ್ ಮೂಲಕ. ಸೊ ಹಾಗಾಗಿ ಅವರು ನೋಟಿಫಿಕೇಶನ್ ಕಳಿಸ್ತಾ ಇರ್ತಾರೆ. ಸೊ ಮೆಸೇಜನ್ನು ಜಿಮೇಲನ್ನು ಕಳಿಸ್ತಿರ್ತಾರೆ. ಇದನ್ನು ನೀವು ಆಫ್ ಮಾಡ್ಕೋಬೇಕಾಗುತ್ತೆ. ಗೈಸ್, ನಾನಿಲ್ಲಿ ಒಂದು ಮೇಲನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡ್ಬೋದು, ನಿಮ್ಗೆ ಇಲ್ಲಿ ಬಾಟಮಲ್ಲಿ ನೋಡ್ಬೋದು, ಇಲ್ಲಿ
ಅನ್ಸಬ್ಸ್ಕ್ರೈಬ್ ಅಂತ ಬಂದಿರುತ್ತೆ, ಚೆಕ್ ಮಾಡ್ಕೋಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಂತರ ನಿಮಗೆ ಈ ರೀತಿಯಾಗಿ ವೆಬ್ಸೈಟಿಗೆ ಹೋಗುತ್ತೆ ಗೈಸ್. ನಂತರ ಇಲ್ಲಿ ಚೆಕ್ ಮಾಡ್ಕೊಬೋದು, ಇಲ್ಲಿ ಅನ್ಸಬ್ಸ್ಕ್ರೈಬ್ ಫ್ರಮ್ ಆಲ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಫ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಇದರಿಂದ ಆ್ಯಡ್ಸ್ ಕೂಡ ಜನರೇಟ್ ಆಗಲ್ಲ, ಜೊತೆಗೆ ಫಾಲ್ತು ಆಗಿ ಬರುವಂಥ ಮೇಲ್ ಕೂಡ ಬರಲ್ಲ. ಇದನ್ನು ನೀವು ಅನ್ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಆಫ್ ಮಾಡ್ಕೋಬೇಕು. ನೋಡ್ಬೋದು, ಯು ಹ್ಯಾವ್ ಬೀನ್ ಸಕ್ಸಸ್ಫುಲಿ ಅನ್ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಇದೇ ರೀತಿಯಾಗಿ ನೀವು ಇಲ್ಲಿ ಯಾವುದೆಲ್ಲ ಮೇಲ್ ಇರುತ್ತೆ ಎಲ್ಲ ಮೇಲಿಗೆ ಒನ್ ಬೈ ಒನ್ ಮಾಡಬೇಕಾಗುತ್ತೆ. ಇನ್ನೊಂದು ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇದರಲ್ಲೂ ಕೂಡ ನೋಡ್ಬೋದು ಇಲ್ಲಿ ಅನ್ಸಬ್ಸ್ಕ್ರೈಬ್ ಅಂತಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಇದು ಕೂಡ ರೀಡೈರೆಕ್ಟ್ ಆಗುತ್ತೆ. ಗೈಸ್ ಇವಾಗ ನೋಡ್ಬೋದು ಯು ಹ್ಯಾವ್ ಸಕ್ಸಸ್ಫುಲಿ ಬೀನ್ ಅನ್ಸಬ್ಸ್ಕ್ರೈಬ್ ಫ್ರಮ್ ವೆಬ್ಸೈಟ್ ನೇಮ್ ಕೊಟ್ಟಿದ್ದಾರೆ. ಗೈಸ್ ಈ ರೀತಿಯಾಗಿ ನೀವು ಒನ್ ಬೈ ಒನ್ ಇಲ್ಲಿ ಪ್ರತಿಯೊಂದು ಮೇಲಿಗೆ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಆ ಮೇಲಿಂದ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಮೇಲ್ ಬರಲ್ಲ, ಜೊತೆಗೆ ಆ್ಯಡ್ಸ್ ಕೂಡ ಜನರೇಟ್ ಆಗಲ್ಲ. ಇದು ಮೇಲ್ ಆಯಿತು ಗೈಸ್. ಇದಾದ ನಂತರ ನೀವು ಮೂರನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಮೂರನೇ ಸೆಟ್ಟಿಂಗ್ ಮಾಡಿದ ನಂತರ ನಿಮಗೆ ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ, ಅದು ಕೂಡ ಇಂಪಾರ್ಟೆಂಟು ಗೈಸ್. ಮೂರನೇ ಸೆಟ್ಟಿಂಗ್ ನೀವು ಇಲ್ಲಿ ಮಾಡಬೇಕಾಗಿರೋದು ಇಂಪಾರ್ಟೆಂಟಾಗಿ ಕ್ರೋಮ್ ಬ್ರೌಸರಲ್ಲಿ ಮಾಡಬೇಕಾಗುತ್ತೆ. ಗೈಸ್ ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಟಾಪಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ಸೆಟ್ಟಿಂಗ್ ಅಂತ ಬರುತ್ತೆ, ನೋಡ್ಬೋದು ಇಲ್ಲಿ. ಗೈಸ್ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಇಂಪಾರ್ಟೆಂಟು ಇಲ್ಲಿ ಸೈಟ್ ಸೆಟ್ಟಿಂಗ್ ಬರುತ್ತೆ, ಚೆಕ್ ಮಾಡ್ಕೋಬೋದು. ಇಲ್ಲಿ ಸೈಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ನೀವು 3 ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಈ ಸೆಟ್ಟಿಂಗಲ್ಲಿ ಅಂದರೆ ಕ್ರೋಮ್ ಬ್ರೌಸರ್ ಸೆಟ್ಟಿಂಗಲ್ಲಿ ನೋಟಿಫಿಕೇಶನ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಅಲೋಡ್ ಅಂಡರ್ ನೋಡ್ಬೋದು. ಗೈಸ್ ಇಲ್ಲಿ ಅಲೋಡ್ ಇದೆ, ಅಲೋಡ್ ನೋಡ್ಬೋದು. ಅಂದರೆ ನಿಮಗೆ ಇಲ್ಲಿ 6 ವೆಬ್ಸೈಟ್ ನನ್ನ ಮೊಬೈಲಲ್ಲಿ ನೋಟಿಫಿಕೇಶನ್ ಕಳಿಸ್ತಿದೆ, ನೋಡ್ಬೋದು. ಇಲ್ಲಿ ಅಪ್ಲಿಕೇಶನ್ ನೇಮ್, ವೆಬ್ಸೈಟ್ ನೇಮ್ಸ್ ಕೂಡ ಚೆಕ್ ಮಾಡ್ಬೋದು. ಗೈಸ್ ನೀವು ಇಲ್ಲಿ ನಿಮ್ಮ ಮೊಬೈಲಲ್ಲಿ ಇಲ್ಲಿ ತುಂಬ ಇರ್ಬೋದು, 15, 20, 100 ವೆಬ್ಸೈಟ್ ಕೂಡ ಇರ್ಬೋದು. ನೀವು ಒನ್ ಬೈ ಒನ್ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಸಿಂಪಲಾಗಿ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಟಿಫಿಕೇಶನ್ ಇಲ್ಲಿ ನೋಡ್ಬೋದು ಇಲ್ಲಿ ಆನ್ ಇದೆ. ಗೈಸ್ ಇದನ್ನು ಇಲ್ಲಿ ಆಫ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನೋಡ್ಬೋದು ಒಂದು ವೆಬ್ಸೈಟ್ ಇಲ್ಲಿ ರಿಮೂವ್ ಆಯಿತು. ಗೈಸ್ ಅದೇ ರೀತಿ ನಾನು ಇನ್ನೊಂದು ವೆಬ್ಸೈಟ್ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಆಫ್ ಮಾಡ್ತೀನಿ. ಗೈಸ್ ಅದೇ ರೀತಿ ಮೂರನೇ ವೆಬ್ಸೈಟ್ ಕ್ಲಿಕ್ ಮಾಡ್ತೀನಿ, ಇಲ್ಲಿ ನೋಟಿಫಿಕೇಶನ್ ಆಫ್ ಮಾಡ್ತೀನಿ. ಗೈಸ್ ಈ ರೀತಿಯಾಗಿ ನೋಟಿಫಿಕೇಶನ್ ಎಲ್ಲ ಆಫ್ ಮಾಡ್ತಾ ಹೋಗಬೇಕಾಗುತ್ತೆ. ನೋಡ್ಬೋದು ನಾನು ಒನ್ ಬೈ ಒನ್ ಮಾಡಿದ್ದೀನಿ. ಬಟ್ ನನ್ನರಲ್ಲಿ ಇಲ್ಲಿ 6 ವೆಬ್ಸೈಟ್ ಇರುವಂಥದ್ದು, ಬಟ್ ನಿಮ್ಮಲ್ಲಿ ನೀವು ಚೆಕ್ ಮಾಡಿದ್ರೆ 50ಕ್ಕಿಂತ ಜಾಸ್ತಿ ವೆಬ್ಸೈಟ್ ಇರ್ಬೋದು, ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಬೇಕಿದ್ರೆ. ಗೈಸ್ ಈ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ಇವಾಗ ಬ್ಲಾಕ್ಡಲ್ಲಿ 6 ಇದೆ, ನೋಟಿಫಿಕೇಶನ್ ಎಲ್ಲ ಆಫ್ ಆಗಿದೆ. ಗೈಸ್ ಇದಾದ ನಂತರ ನೀವು ಇನ್ನೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಇಲ್ಲಿ ಮಾಡಬೇಕಾಗಿರುವಂಥದ್ದು. ಗೈಸ್ ಇಲ್ಲಿ ನೋಡ್ಬೋದು ಕಂಟೆಂಟ್ ಅಂಡರಲ್ಲಿ ಇಲ್ಲಿ ಪಾಪಪ್ ಆ್ಯಂಡ್ ರೀಡೈರೆಕ್ಟ್ಸ್ ಅಂತ ಇದೆ. ಗೈಸ್ ಇಲ್ಲಿ ನಿಮ್ಮದು ಅಲೋ ಇರುತ್ತೆ. ಗೈಸ್ ಇದೇನು ಮಾಡುತ್ತೆ, ನೀವು ಯಾವುದೇ ಒಂದು ವೆಬ್ಸೈಟಿಗೆ ಹೋದಾಗ ಅದು ರೀಡೈರೆಕ್ಟ್ ಆಗುತ್ತೆ, ಪಾಪಪ್ ಆ್ಯಡ್ ಬರುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಪಾಪಪ್ ಆ್ಯಡ್ಸ್ ಬರುತ್ತೆ. ಕೇಸ್ ಇದನ್ನು ನೀವು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ. ಸೊ ಪಾಪಪ್ ಆ್ಯಂಡ್ ರೀಡೈರೆಕ್ಟ್ ಇದೆಯಲ್ಲ, ಇದನ್ನು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಿಮಗೆ ಯಾವುದೇ ನಿಮ್ಮ ಫೋನಲ್ಲಿ ಪಾಪಪ್ ಆ್ಯಡ್ಸ್ ಬರ್ತಿದ್ರೆ ಅದು ಸ್ಟಾಪ್ ಆಗುತ್ತೆ ಕ್ರೋಮ್ ಬ್ರೌಸರಲ್ಲಿ. ಕೇಸ್ ಅದಾದ ನಂತರ ನಿಮಗೆ ಇನ್ನೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ ನೋಡ್ಬೋದು ಇಲ್ಲಿ ಇಂಟ್ರೂಸಿವ್ ಆ್ಯಡ್ಸ್ ಅಂತ ಬರುತ್ತೆ. ಇಲ್ಲಿ ಕೂಡ ಇದು ಕೂಡ ನಿಮ್ಮದು ಆನ್ ಇರುತ್ತೆ ಬೈ ಡಿಫಾಲ್ಟಾಗಿ. ಇದನ್ನು ಕೂಡ ಆಫ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಆ್ಯಡ್ಸ್ ಆರ್ ಬ್ಲಾಕ್ಡ್ ಆನ್ ಸೈಟ್ಸ್ ನೋನ್ ಟು ಶೋ ಇಂಟ್ರೂಸಿವ್ ಆರ್ ಮಿಸ್ಲೀಡಿಂಗ್ ಆ್ಯಡ್ಸ್ ಅಂತ ಬರುತ್ತೆ. ಕೇಸ್ ಇದು ಆನ್ ಇದ್ದಾಗ ಇದನ್ನು ನೀವು ಆಫ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಿಮಗೆ ಪಾಪಪ್ ಆ್ಯಡ್ಸ್ ಜೊತೆಗೆ ಫುಲ್ ಸ್ಕ್ರೀನ್ ಆ್ಯಡ್ಸು, ನೋಟಿಫಿಕೇಶನ್ ಆ್ಯಡ್ಸು ಎಲ್ಲ ಕೂಡ ಸ್ಟಾಪ್ ಆಗುತ್ತೆ. ಕೇಸ್ ಇದಿಷ್ಟು ನಿಮಗೆ ಕ್ರೋಮ್ ಬ್ರೌಸರ್ ಆದ ನಂತರ ಕೇಸ್ ಇವಾಗ ನಿಮಗೆ ನಾನು ಆಲ್ರೆಡಿ 3 ಸೆಟ್ಟಿಂಗ್ ತಿಳಿಸ್ಕೊಟ್ಟಿದ್ದೀನಿ. ಕೇಸ್ ಇದಾದ ನಂತರ ನಿಮಗೆ ಇವಾಗ 4ನೇ ಸೆಟ್ಟಿಂಗಲ್ಲಿ ಬೋನಸ್ ಸೆಟ್ಟಿಂಗಲ್ಲಿ ಕೇಸ್ ಇದು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಕೇಸ್ ನೀವು ಪರ್ಟಿಕ್ಯುಲರ್ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀರಿ, ಅಪ್ಲಿಕೇಶನ್ ಒಳಗಡೆ ಆ್ಯಡ್ಸ್ ಬರ್ತಿರುತ್ತಲ್ಲ ಅದನ್ನು ಸ್ಟಾಪ್ ಮಾಡುವಂಥದ್ದು. ಅಂದರೆ ನೀವು ಒಂದು ಅಪ್ಲಿಕೇಶನಲ್ಲಿ ಒಳಗಡೆ ಆ್ಯಡ್ಸ್ ಬರ್ತಿದ್ರೆ ಅದನ್ನು ಸ್ಟಾಪ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಕೈನ್ ಮಾಸ್ಟರ್ ಯೂಸ್ ಮಾಡ್ತಿದ್ದೀರಿ, ಅಥವಾ ಎಡಿಟಿಂಗೋಸ್ಕರ ಇನ್ಶಾಟ್ ಯೂಸ್ ಮಾಡ್ತಿದ್ದೀರಿ, ಅಥವಾ ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀರಿ, ಅಥವಾ ಪಿಕ್ಸೆಲ್ ಆ್ಯಪ್ ಯೂಸ್ ಮಾಡ್ತಿದ್ದೀರಿ, ಇಂಥ ಅಪ್ಲಿಕೇಶನ್ಗಳ ಒಳಗಡೆ ನಿಮಗೆ ಆ್ಯಡ್ಸ್ ಬರುತ್ತಲ್ವ ಅದನ್ನು ಸ್ಟಾಪ್ ಮಾಡ್ಕೋಬೋದು. ಅದನ್ನು ನೀವು ಒಂದು ಅಪ್ಲಿಕೇಶನ್ ಮೂಲಕ ಸ್ಟಾಪ್ ಮಾಡ್ಕೋಬೋದು. ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಗೈಸ್ ಡೌನ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದು ಪ್ಲೇಸ್ಟೋರ್ ಅಪ್ಲಿಕೇಶನು. ಕೇಸ್ ಇಲ್ಲಿ ಆನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೇಸ್ ಈ ಅಪ್ಲಿಕೇಶನ್ ಏನು ಮಾಡುತ್ತೆ, ಕೇಸ್ ನೀವು ಯಾವುದೋ ಒಂದು ಫೋಟೋ ಎಡಿಟಿಂಗ್ ಅಪ್ಲಿಕೇಶನು, ವೀಡಿಯೋ ಎಡಿಟಿಂಗ್ ಅಪ್ಲಿಕೇಶನು, MX ಪ್ಲೇಯರು, ಗ್ಯಾಲರಿ ಆ್ಯಪ್ ಎಲ್ಲ ಯೂಸ್ ಮಾಡ್ತಿರ್ತೀರಲ್ವ, ಅದ್ರ ಒಳಗಡೆ ನಿಮಗೆ ಆ್ಯಡ್ಸ್ ಜನರೇಟ್ ಆಗ್ತಿರುತ್ತಲ್ವ, ಆ ಆ್ಯಡ್ಸನ್ನು ಸ್ಟಾಪ್ ಮಾಡ್ಬೋದು. ನಾನು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಎಲ್ಲ ಲಿಸ್ಟ್ ಬರುತ್ತೆ. ಈ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ನಂತರ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಇನ್ಶಾಟ್ ಅಪ್ಲಿಕೇಶನ್ ಇದೆ. ಕೇಸ್ ಇಲ್ಲಿ ನೋಡ್ಬೋದು ಇಲ್ಲಿ ಇನ್ಶಾಟ್ ಇದೆ. ಅದರ ಎದುರುಗಡೆ ನೋಡ್ಬೋದು ಇಲ್ಲಿ ವೈಫೈ ಸಿಂಬಲ್ ಇದೆ ಮತ್ತು ಮೊಬೈಲ್ ಡಾಟಾ ಸಿಂಬಲ್ ಇದೆ. ನೀವು ಏನು ಮಾಡಬೇಕಂದ್ರೆ ಸಿಂಪಲಾಗಿ ಆ ವೈಫೈ ಸಿಂಬಲ್ ಮತ್ತು ಮೊಬೈಲ್ ಡಾಟಾ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕೇಸ್ ಇವಾಗ ಇನ್ಶಾಟ್ ಅಪ್ಲಿಕೇಶನ್ಗೆ ಈ ಅಪ್ಲಿಕೇಶನ್ ಏನು ಮಾಡುತ್ತೆ, ಇಂಟರ್ನೆಟ್ ಸಪ್ಲೈನ ಸ್ಟಾಪ್ ಮಾಡುತ್ತೆ. ಅಂದರೆ ಇಂಟರ್ನೆಟ್ ಸಪ್ಲೈ ಆಗಲ್ಲ. ಕೇಸ್ ಇಂಟರ್ನೆಟ್ ಸಪ್ಲೈ ಆಗಲ್ಲ ಅಂದರೆ ಅಪ್ಲಿಕೇಶನಲ್ಲಿ ನಿಮಗೆ ಆ್ಯಡ್ಸ್ ಜನರೇಟ್ ಆಗಲ್ಲ. ಕೇಸ್ ಇದೇ ರೀತಿಯಾಗಿ ನೀವು ಇಲ್ಲಿ ಇನ್ಶಾಟ್ ಅಂತಲ್ಲ, ಕೈನ್ ಮಾಸ್ಟರ್ ಇರ್ಬೋದು, ಪಿಕ್ಸೆಲ್ ಆ್ಯಪ್ ಇರ್ಬೋದು, ಯಾವುದ್ರಲ್ಲಿ ನೀವು ಫೋಟೋ ಎಡಿಟಿಂಗ್ ಅಥವಾ ವೀಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತೀರಿ ಎಲ್ಲ ಅಪ್ಲಿಕೇಶನ್ಗೆ ಇದನ್ನು ಟ್ರೈ ಮಾಡಿ. ಇದರಿಂದ ಅಪ್ಲಿಕೇಶನ್ ನಿಮಗೆ ಆ್ಯಡ್ಸ್ ಬರಲ್ಲ. ಕೇಸ್ ಈ ಮಾಹಿತಿ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಏನಕ್ಕಂದರೆ ಸೊ ಎಲ್ಲರಿಗೂ ಈ ರೀತಿಯಂಥ ಆ್ಯಡ್ಸ್ ಪ್ರಾಬ್ಲಮ್ ಬರ್ತಿರುತ್ತೆ. ಎಲ್ಲರಿಗೂ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ತಿಳಿಸಿ. ಜೊತೆಗೆ ವೀಡಿಯೋನ ಲೈಕ್ ಮಾಡಿ, ಹೊಸಬಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನಿಸಿದರೆ ಪ್ರತಿಯೊಬ್ಬರು ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ.